ಜನರ ಧ್ವನಿ, ನಿಮ್ಮ ಊರು ನಿಮ್ಮ ಸಮಸ್ಯೆ ಪರಿಹಾರ ಒಂದೇ. ಬಿಂದಾಸ್ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಬಿಂದಾಸ್ ನ್ಯೂಸ್ ಕನ್ನಡದಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮೇಲಂದ್ರ ಪಟ್ಟಣದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕುಂದು ಕೊರತೆ ಬಗ್ಗೆ ದಿನಾಂಕ 12 ಮೇ 2026 ರೈತ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಿದ್ದರು. ಇಂದು ಮೇಲಂದೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ದಾವಣಗೆರೆ ವತಿಯಿಂದ ಸೂಚಿಸಿದ್ದ ಆರೋಗ್ಯ ರಕ್ಷಾ ಸಮಿತಿಯ ಮಾನ್ಯ ಶಾಸಕರಾದ ಬಿ.ಪಿ. ಹರೀಶ್ ಅವರ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀಮತಿ ಅಕ್ಕಮ್ಮ ಸುರೇಶ್ ಅಧ್ಯಕ್ಷರು, ಪೂರ್ವಸಭಾ ಮೇಲಂದೂರು ಶ್ರೀ ಷಣ್ಮುಖಪ್ಪ ಜಿಲ್ಲಾ ವೈದ್ಯಾಧಿಕಾರಿಗಳು ದಾವಣಗೆರೆ ಹಾಗೂ ಜಿ. ಸಂತೋಷ್ ಕುಮಾರ್ ತಹಶೀಲ್ದಾರ್ ಹರಿಹರ, ಶ್ರೀ ಬಸವರಾಜಪ್ಪ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಹರಿಹರ, ಅಬ್ದುಲ್ ಖಾದರ್ ತಾಲೂಕು ವೈದ್ಯಾಧಿಕಾರಿಗಳು ಹರಿಹರ, ಡಾಕ್ಟರ್ ಪ್ರಶಾಂತ್ ಮುಖ್ಯ ವೈದ್ಯಾಧಿಕಾರಿಗಳು, ಸಮುದಾಯ ಆರೋಗ್ಯ ಕೇಂದ್ರ ಮಲೆಬೆನ್ನೂರು, ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು, ರೈತರ ಸಂಘದ ಮುಖಂಡರು ಉಪಸ್ಥಿತರು. ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಶಾಸಕರಾದ ಬಿ.ಪಿ. ಹರೀಶ್ ಅವರು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು. ವರದಿ ಅಶ್ಫಾಕ್ ಅಲಿ, ಬಿಂದಾಸ್ ನ್ಯೂಸ್ ಕನ್ನಡ, ಮಲೆಬೆನ್ನೂರು. ಈ ಒಂದು ಮೆಡಿಸಿನ್ಸ್ ವಿಚಾರವಾಗಿ ಅದು ಒಂದು ಸಮಿತಿ ಜನರು ಇವತ್ತು DH ಅವರು ಇದ್ದಾರೆ, ಇಒನು ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ. ನೀವು ಹೇಳಿರ್ತಕ್ಕಂಥ ವಿಚಾರ ಅವ್ರ ಗಮನಕ್ಕೂ ಬಂದಿದೆ. ಇವ್ರ ಕೈಲಾದ ಮಟ್ಟಿಗೆ 100% ಪ್ರಾಮಾಣಿಕವಾದಂಥ ಕಾರ್ಯವನ್ನು ಇವರು ಇವತ್ತೇ ನಾವು ಎಲ್ಲರೂ ಹೋದ ಮೇಲೆ ಒಂದು ಅರ್ಧ ಗಂಟೆ ಎಫಿಷಿಯನ್ಸಿ ಮೀಟಿಂಗ್ ಕೆಲಸ ಆಗ್ಬೇಕಂದ್ರೆ ಅವ್ರು ಕೂತ್ಕೊಂಡು ಮಾತಾಡ್ಬೇಕು. ನಾವಿಷ್ಟು ಜನ ಸುಮ್ಮನೆ ಕೇಳಿ ಈ ಕಡೆ ಕೇಳಿ ಕೊಡ್ತಾರೆ. ನಂಗೆ ಆಗೋದು ಬೇಡ. ನೀವೇನು ಹೇಳಿದ್ದೀರಿ ಅವ್ರ ಗಮನದಲ್ಲಿದೆ. ಒಂದು, ನೀವೆಲ್ಲರೂ ಹೇಳಿರೋ ಇದ್ರ ಪ್ರಕಾರ ಇರೋದು ಡಾಕ್ಟರ್ಗಳ ಸಂಖ್ಯೆ ಭಾಳ ಕಡಿಮೆ. ಅದ್ರ ಜೊತೆಗೆ ಸಹಕಾರ ಇಲ್ಲ, ಅಂದರೆ ಉಳಿದಂಥ ನರ್ಸು ಮತ್ತು ಬೇರೆ ಬೇರೆ ಸಿಬ್ಬಂದಿಗಳು ಸಹಕಾರ ಇಲ್ಲ ಅಂತ ನೀವು ರೈತರು ತೋಡ್ಕೊಂಡ್ರಿ. ಅದ್ರ ಬಗ್ಗೆನೂ ಇವರು ಹಿರಿಯ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಯನ್ನು ಕೂಡ ಕರೆದು ಅವ್ರಿಗೆ ತಿಳುವಳಿಕೆ ಹೇಳಿ ಅವ್ರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಕ್ಕಂಥ ಕೆಲಸ DHO ಮತ್ತು THO ಅವರೇ. ನಿಮಗೆ ಇರೋದೇ ಇದು ಒಂದು ದೊಡ್ಡ THO ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿ ಅಲ್ಲಿ ನಿಮ್ಮ ಕೇಳಿದ್ರೆ ಒಬ್ಬರು ಇದ್ದೇ ಇರ್ತಾರೆ ಡಾಕ್ಟ್ರು. ನೀವು ಹೆಚ್ಚು ನಮ್ಮ ತಾಲೂಕಿನಲ್ಲಿ ನೀವು ಮಲೆಬೆನ್ನೂರು ಕಡೆ ಗಮನ ಕೊಡಿ. ಆಮೇಲೆ ನೀವು ಮಲೆಬೆನ್ನೂರಿನವರೇ, ಹರಿಹರ ಕೊಟ್ಟರಷ್ಟೇ ಸಮಯ ಮಲೆಬೆನ್ನೂರು ಕೊಡಿ. ಅರ್ಧ ಸಮಸ್ಯೆಗಳು ಬಗೆಯಿರುತ್ತೆ. ಇನ್ನು ನಮ್ಮ ನಗರಸಭಾ ಸದಸ್ಯರು ಹೇಳಿದರು ಈ ಹಾಸ್ಪಿಟಲ್ ಅಪ್ಗ್ರೇಡ್ ಮಾಡಬೇಕು ಅಂತಕ್ಕಂಥದ್ದು. ಇದು ನಾನು ಕೂಡ ಶಿಫಾರಸು ಪತ್ರ ಕೊಡ್ತೀನಿ. ಅಷ್ಟೇ ಅಲ್ಲ, ಮಂತ್ರಿಗಳನ್ನು ಕಾಣ್ತೀನಿ. ಅದ್ರ ಜೊತೆಯಲ್ಲಿ ನಗರಸಭಾ ಸದಸ್ಯರೇನಿದ್ದೀರಿ, ನಗರಸಭೆಯಿಂದ ಕೂಡ ಒಂದು ರೆಸಲ್ಯೂಷನ್ ಮಾಡಿ ಕಳಿಸ್ರಿ. ನಿಮ್ಮ ಇನ್ಫ್ಲೂಯೆನ್ಸು ಒಬ್ಬರು ಸಚಿವರು ಇರ್ಬೋದು, ಜಿಲ್ಲಾ ಸಚಿವರು ಇರ್ಬೋದು, ಲೋಕಸಭಾ ಸದಸ್ಯರ್ಬೋದು, ಅವ್ರ ಮೂಲಕ ಸರ್ಕಾರಕ್ಕೆ ನೀವು ಒತ್ತಡ ಹಾಕಿ ನಾನು ಕೆಲಸ ನಾನು ಮಾಡ್ತೀನಿ. ಯಾಕೆಂದರೆ ಗುಂಡೂರವ್ರ ಜೊತೆ ವಿಶ್ವಾಸದಲ್ಲಿ ಇದ್ದೀವಿ. ನಮ್ಮೆಲ್ಲರ ಪ್ರಯತ್ನ ಆಗಬೇಕು. ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸರ್ಕಾರದ ಕುಂಠಿತ ಇರೋದರಿಂದ ಭಾಳಷ್ಟು ಯೋಜನೆಗಳನ್ನೇ ಅವರು ಮಾಡ್ತಾಯಿಲ್ಲ. ಈಗ ನಮ್ಮ ಇಒ ಹೇಳಿದರು, ನಮ್ಮ ರಾಜ್ಯದಲ್ಲಿ 1,95,000 ಹುದ್ದೆಗಳು ಖಾಲಿ ಇದ್ದಾವೆ. ಹೊಸ ಹುದ್ದೆ